ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಕುನ್ವರ್ ರಣವೀರ್ ಸಿಂಗ್ ನಿಧನಕ್ಕೆ ಸಂತಾಪ. ಒಂದು ಮತದಿಂದ ಸೋತ ತಮಿಳುನಾಡು ಸಹಕಾರ ಸಚಿವ. ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಲಿಮಿಟೆಡ್ ಭಾತೃತ್ವಕ್ಕೆ ಒಂದು ಗಂಭೀರ ಕ್ಷಣದಲ್ಲಿ ಉಪಾಧ್ಯಕ್ಷ ಬಲ್ವೀರ್ ಸಿಂಗ್ ಅವರ ಕಿರಿಯ ಸಹೋದರ ಕುನ್ವರ್ ರಣವೀರ್ ಸಿಂಗ್ ಅವರ ನಿಧನಕ್ಕೆ ಅಧ್ಯಕ್ಷ ದಿಲೀಪ್ ಸಿಂಗ್ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ನಷ್ಟವು ಸಹಕಾರಿ ಸಮುದಾಯವನ್ನು ತೀವ್ರವಾಗಿ ಬಾಧಿಸಿದೆ. ನಾಯಕರು ದುಃಖಿತ ಕುಟುಂಬದೊಂದಿಗೆ ಒಗ್ಗಟ್ಟನ್ನು ವ್ಯಕ್ತಪಡಿಸಲು ಒಟ್ಟುಗೂಡಿದರು. ದಿಲೀಪ್ ಸಿಂಗ್ ಹೃತ್ಪೂರ್ವಕ ಸಂತಾಪ ಸೂಚಿಸಿದರು. ಅಗಲಿದ ಆತ್ಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಬಲ್ವೀರ್ ಕುಟುಂಬವು ನಷ್ಟವನ್ನು ಸಹಿಸಿಕೊಳ್ಳಲು ಶಾಶ್ವತ ಶಾಂತಿ ಮತ್ತು ಶಕ್ತಿಯನ್ನು ಬಯಸಿದರು. ಅವರ ಸಂದೇಶವು ಇಫ್ಕೋ ಮತ್ತು ಅದರ ವಿಸ್ತೃತ ಜಾಲದೊಳಗಿನ ದುಃಖದ ಹಂಚಿಕೆಯ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ವ್ಯವಸ್ಥಾಪಕ ನಿರ್ದೇಶಕ ಕೆ.ಜೆ. ಪಟೇಲ್, ನಿರ್ದೇಶಕ ಪ್ರಹ್ಲಾದ್ ಸಿಂಗ್, ಮಾರ್ಕೆಟಿಂಗ್ ನಿರ್ದೇಶಕ ಯೋಗೇಂದ್ರ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಗೌರವ ಸಲ್ಲಿಸಲು ಹಾಜರಿದ್ದರು. ಸಹಕಾರಿ ಕ್ಷೇತ್ರದ ಏಕತೆಯನ್ನು ಸಭೆಯು ಒತ್ತಿ ಹೇಳಿತು. ಸಹೋದ್ಯೋಗಿಗಳು ಬಲ್ವೀರ್ ಸಿಂಗ್ ಮತ್ತು ಅವರ ಕುಟುಂಬವನ್ನು ಅವರ ದುಃಖದ ಸಮಯದಲ್ಲಿ ಬೆಂಬಲಿಸಲು ಒಟ್ಟಾಗಿ ನಿಂತರು. ಪ್ರತಿಯೊಂದು ಮತವೂ ನಿಜವಾಗಿಯೂ ಮುಖ್ಯ ಎಂಬುದನ್ನು ನೆನಪಿಸುತ್ತಾ ತಮಿಳುನಾಡಿನಲ್ಲಿ ನಡೆದ ರಾಜಕೀಯ ಚುನಾವಣಾ ಫಲಿತಾಂಶವು ಒಂದೇ ಮತದ ಶಕ್ತಿಯನ್ನು ಸಾಬೀತುಪಡಿಸಿದೆ. ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ ಪಕ್ಷದ ಸಹಕಾರ ಸಚಿವ ಕೆ.ಆರ್. ಪೆರಿಯಕ್ಕರುಪ್ಪನ್ ಅವರು ಕೇವಲ ಒಂದು ಮತದಿಂದ ತಮ್ಮ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರ ಎದುರಾಳಿ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷದ ಶ್ರೀನಿವಾಸ ಸೇತುಪತಿ ಆರ್ ಅವರು ಕಿರಿದಾದ ಆದರೆ ಐತಿಹಾಸಿಕ ಗೆಲುವು ಸಾಧಿಸಿದರು. ಇದನ್ನು ಒಂದೇ ಮತದಿಂದ ನಿರ್ಧರಿಸಲಾಯಿತು. ಪೆರಿಯಕರುಪ್ಪನ್ 83,374 ಮತಗಳನ್ನು ಪಡೆದರೆ ಸೇತುಪತಿ 83,375 ಮತಗಳನ್ನು ಪಡೆದರು. ಈ ಅತ್ಯಲ್ಪ ಅಂತರವು ರಾಜಕೀಯ ವಲಯಗಳಲ್ಲಿ ಮತ್ತು ಮತದಾರರಲ್ಲಿ ವ್ಯಾಪಕ ಚರ್ಚೆಗೆ ನಾಂದಿ ಹಾಡಿದೆ. ಇದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಿಕೆಯ ನಿರ್ಣಾಯಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಪ್ರತಿಯೊಂದು ಮತವು ಮುಖ್ಯ ಎಂದು ಸಾಮಾನ್ಯವಾಗಿ ಹೇಳಲಾಗುವ ವಿಷಯವು ಈಗ ನಿಜ ಜೀವನದ ಉದಾಹರಣೆಯಾಗಿ ಮಾರ್ಪಟ್ಟಿದೆ. ಅದು ಹೆಚ್ಚು ಪ್ರಭಾವಶಾಲಿಯಾಗಿದೆ. ಈ ಅಸಾಧಾರಣ ಫಲಿತಾಂಶವು ದೇಶದಾದ್ಯಂತ ಮತದಾರರಿಗೆ ಪ್ರಬಲ ಪಾಠವಾಗಿ ಕಾರ್ಯನಿರ್ವಹಿಸುತ್ತದೆ. ಒಂದೇ ಮತವು ನಾಯಕತ್ವ ಮತ್ತು ಆಡಳಿತದ ಹಾದಿಯನ್ನು ಬದಲಾಯಿಸಬಹುದು ಎನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ.